ಕಂಪ್ಲೀಟ್ ಹೀಗೆ ಬರುತ್ತಾ. ಸೊ ಗಾಯ್ಸ್, ಡ್ರೆಸ್ ಇಲ್ಲಿ ರೆಡಿ ಆಗಿದೆ. ಹ್ಯಾಪಿ ಬರ್ತ್ಡೇ ಅಂಜು ಚಿಕ್ಕಿ. ರಿವೀಲ್. ವಾ ಹೆಲೋ. ಸೊ ನನ್ನ ಬರ್ತ್ಡೇಗೆ ಔಟ್ಫಿಟ್ ಇಲ್ಲಿದೆ ಆ್ಯಂಡ್ ಟ್ರೆಡಿಷ್ನಲ್ ವೇಯಲ್ಲಿ ಹೋಗ್ತಾ ಇದ್ದೀನಿ. ಫ್ಯಾಷನಬಲ್ ಇದೆ ಬಟ್ ಏನೋ ಟ್ರೆಡಿಷ್ನಲ್ ಹೋಗೋಣ ಅಂತ ಅನ್ನಿಸ್ತು. ಆ್ಯಂಡ್ ನಾನು ಮೀಶೋಯಿಂದ ಈ ಒಂದು ಚೈನ್ನ ಆರ್ಡ್ರ್ ಮಾಡಿದ್ದೀನಿ. ಈ ಥರ ಬರುತ್ತೆ. ಕಂಪ್ಲೀಟ್ ಹೀಗೆ ಬರುತ್ತಾ. ಸೊ ಬಟ್ ನನ್ನ ಒಂದು ಔಟ್ಫಿಟ್ ಬಂದು ಪಿಂಕ್ ಆಗಿದೆ. ಸೊ ಪಿಂಕ್ಗೆ ಈ ಬ್ಲೂ ಮ್ಯಾಚ್ ಆಗ್ತಿಲ್ಲ. ಫಸ್ಟು ನಾನು ಬೇರೆದನ್ನ ಡ್ರೆಸ್ ಹಾಕ್ಕೊಬೇಕು ಅಂತ ಇತ್ತು. ಸೊ ಈ ಡ್ರೆಸ್ ಇತ್ತು ಬ್ಲೂ ಕಲರ್. ಈ ಬ್ಲೂ ಅಂತ ಹೇಳಿ ನಾನು ಫಸ್ಟೇ ಆರ್ಡ್ರ್ ಮಾಡಿದ್ದೆ. ಅದಕ್ಕೆ ಇದು ಮ್ಯಾಚ್ ಆಗ್ತಾಯಿತ್ತಾ ಕಾಣಿಸ್ತಾನೆ ಇಲ್ಲ. ಸೊ ಈ ಡ್ರೆಸ್ಗೆ ಮ್ಯಾಚ್ ಆಗ್ತಾ ಇತ್ತು ಹಾಕಿದ್ರೆ, ಬಟ್ ಈಗ ಇಲ್ಲ. ಸೊ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಮೈ ಬರ್ಡೇ. ಬಟ್ ಯಾವ ರೀತಿ ಅರೇಂಜ್ಮೆಂಟ್ ಇರುತ್ತೆ ಅಂತ ನೋ ಐಡಿಯಾ. ನಿಮ್ಗೆ ಐಡಿಯಾ ಇದೆಯಾ? ವಂಶಿಕಾ, ನಿಂಗೆ ಐಡಿಯಾ ಇದೆಯಾ? ನೋ. ಸೆಲೆಬ್ರೇಷನ್ ಮಾಡೋ ಲೊಕೇಶನ್ಗೆ ರೀಚ್ ಆಗೋಷ್ಟರಲ್ಲಿ ಮಳೆ ಬಂದ್ಬಿಟ್ಟಿತ್ತು. ಅಯ್ಯೋ, ದೇವ್ರನ್ನ ಬೇಡ್ಕೊಳ್ತಾ ಇದ್ದೆ. ಹೋದ ವರ್ಷ ಕೂಡ ಇದೇ ಥರ ಮಳೆ ಬರ್ತಾ ಇತ್ತು. ಮಳೆ ಸ್ಟಾಪ್ ಮಾಡ್ಸುತ್ತೆ. ಸೊ ಹಿಂಗೆ ಮುಖ ಮುಚ್ಚಿದ್ದಾರೆ. ಏನಿದೆ ಅಂತ ಗೊತ್ತಿಲ್ಲ. ಕಾಣಿಸ್ತಾ ಇದೆ, ಕ್ಲೀನಾಗಿ ಕಾಣಿಸ್ತಾ ಇದೀನ. ಫೈನಲಿ 11:59 12 o'clock ಆಗ್ತಾ ಇದ್ದಂಗೆ ನನಗೆ ಕಣ್ಣು ಮುಚ್ಚಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೈಡ್ ಬಾ. ನೋಡಿ ಅಂತ ಇಟ್ಕೊಂಡು ಹೋಗ್ವಾ. ನೀನು ಹಿಂಗೆ ಎತ್ಕೊಂಡಿದ್ದೆ ಅನ್ಕೊಂಡೆ. ಸರಿ ಮಾಡ್ಕೊತಿದ್ಯಲ್ಲ. ನಿಜಕ್ಕೂ ಕಣ್ಣು ಇಲ್ಲದೆ ಇರೋರು ಯಾವ ರೀತಿ ಓಡಾಡ್ತಾರೋ ಗೊತ್ತಿಲ್ಲ. ನನಗೆ 2 ನಿಮಿಷ ಕಣ್ಣು ಮುಚ್ಕೊಂಡಿದ್ದ ತಕ್ಷಣ ನನಗೆ ಎಲ್ಲಿ ಕಾಲಿಡ್ತಾ ಇದ್ದೀನಿ ಅಂತಲೇ ಗೊತ್ತಾಗಲಿಲ್ಲ. ರಿಯಲಿ ಗ್ರೇಟ್ ಅವರು. ಯಾವ ರೀತಿ ಅವ್ರಿಗೆ ನಮ್ಮಂಥ ಕಣ್ಣು ಕಾಣೋರಿಗೆ ಜಸ್ಟ್ ಒಂದು ಕಣ್ಣು ಮುಚ್ಕೊಂಡ್ರೆ ನಡೆಯೋಕ್ಕಾಗಿಲ್ಲ. ಅವರು ಲೈಫ್ ಲಾಂಗ್ ಕಣ್ಣು ಕಾಣದೆ ರೋಡಲ್ಲೆಲ್ಲ ಕ್ರಾಸ್ ಮಾಡ್ತಾ ಇರ್ತಾರೆ. ರಿಯಲಿ ಗ್ರೇಟ್ ಅವರು. ನನ್ನ ಹುಡುಗ ಎಷ್ಟು ಕಷ್ಟಪಟ್ಟು ಹಾಗೆಯೇ ಇಷ್ಟಪಟ್ಟು ನನ್ನ ಬರ್ತ್ಡೇಗೆ ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡ್ದೆ ನೀವೇ ಮುಂದೆ ನೋಡಿ. ಹಾಗೆಯೇ ನಡ್ಕೊಂಬರ್ಬೇಕಾದಾಗ ನಾನು ಕಣ್ಣಿಗೆ ಬಟ್ಟೆ ಕಟ್ಟಿದ್ರಿಂದ ಅವ್ನ ಮೊಬೈಲ್ ನೋಡ್ತಾ ಇರೋದ್ರಿಂದ ಅಲ್ಲೊಂದು ಕಲ್ಲಿತ್ತು. ಸೊ ಎಡು ಬಿದ್ದೆ. ಸೊ ಕಲ್ ಮೇಲೆ ಕೋಪ ಬಂದು ಆ ಕಲ್ಲನ್ನೇ ಕಿಕ್ಔಟ್ ಮಾಡಿಬಿಟ್ಟ. ನೆಕ್ಸ್ಟು ಬಂದು ನಿಂತ್ಕೊಂಡ್ವಿ. ಸೊ ನನಗೆ ಕರೆಕ್ಟಾಗಿ ಕಾಣಿಸ್ತಿರ್ಲಿಲ್ಲ, ಏನಿರ್ಬೋದು ಅಂತ ಗೆಸ್ ಕೂಡ ಇರಲಿಲ್ಲ. ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾನೆ ಇದ್ದ. ಹಾಗೆಯೇ ಈ ಒಂದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ನೇ ಅಕ್ಕ ಬಾಬಾ ಅವ್ರ ಮಕ್ಕಳು ಹಾಗೆಯೇ ಲೇಪು ಅಣ್ಣ, ನಮ್ಮಣ್ಣ ರಘು ಅಣ್ಣ ಎಲ್ಲರೂ ಕೂಡ ಬಂದಿದ್ದರು. ಆ್ಯಂಡ್ ಲೊಕೇಶನ್ ನೋಡಿ ನನಗೆ ಸಖತ್ ಸರ್ಪ್ರೈಸ್ ಆಯಿತು. ವಾವ್, ಎಂಥ ಲೊಕೇಶನ್ ಸೂಪರ್ ಆಗಿತ್ತು. ಇಲ್ಲೇ ಮನೆ ಹತ್ರ ಕಾರಲ್ಲಿ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಈಗ ಒಂದು ಔಟ್ಸೈಡ್ ಹೋಗಿ ಮಾಡ್ತಾಯಿದ್ವಿ. ಹಾಗೇನೋ ನಮ್ಮ ಚಾರ್ವಿಕ್ ಒಂದು ಲೈಟ್ ಬರೋದನ್ನ ನೋಡಿ ಎದ್ದುಕೊಂಡು ಓಡೋಗ್ಬಿಟ್ಟು ಅವ್ರ ಅಮ್ಮನ ಹತ್ರ. ನನ್ನ ಬರ್ತ್ಡೇ ಎಂಟ್ರಿ ಅಂತೂ ತುಂಬ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಒಂದು ಸ್ಪಾರ್ಕಲ್ಸ್ನ ನೆಲದಲ್ಲಿ ಇಟ್ಟಿದ್ರು. ಬಟ್ ಮಳೆ ತುಂಬ ಸರ್ತಿ ಬಂದು ಹೋಗಿದ್ರಿಂದ ಸೊ ಅದು ಆಗಲಿಲ್ಲ. ಸೊ ವೇಟ್ ಮಾಡಿದ್ವಿ, ಬರಲಿಲ್ಲ, ರಿಮೋಟ್ ವರ್ಕ್ ಆಗಿಲ್ಲ. ನೆಕ್ಸ್ಟ್ ಇನ್ನೇನು ಮಾಡೋದು ಅಂತ ಗನ್ನಿಗೆ ಸ್ಪಾರ್ಕಲ್ ಹಾಕ್ಕೊಂಡು ನಾವು ಎಂಟ್ರಿ ಆದ್ವಿ. ಆ್ಯಂಡ್ ಲುಕ್ ಅಟ್ ದ ಡೆಕೋರೇಷನ್ ಗಾಯ್ಸ್, ವೆರಿ ನೈಸ್ ಆಗಿತ್ತು. ಹಾಗೆಯೇ ನನಗಂತೂ ತುಂಬ 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 ಖುಷಿ ಆಯಿತು. 26 ಕಂಪ್ಲೀಟ್ ಆಗಿ 27th ಬರ್ತ್ಡೇ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ನನಗೋಸ್ಕರ ಹೂವಿನ ಬೊಕ್ಕೆ ತೊಗೊಂಬಂದಿದ್ದ ಲೇಪು, ಬ್ಯೂಟಿಫುಲ್ ಆಗಿರುವಂತಹ ಒಂದು ಕೇಕ್ ಆ್ಯಂಡ್ ಅದರೊಳಗಡೆ ಏನೆಲ್ಲ ಇತ್ತು ನೀವೇ ವ್ಲಾಗಲ್ಲಿ ಫುಲ್ ನೋಡಿ.
ವಿಡಿಯೋದಲ್ಲಿ ನೀನು ಬರಬೇಕು ಅನ್ನೋ ಫೀಲಿಂಗ್ಸಾ? ಮಾಡಿ ನೀನು. ಹ್ಯಾಪಿ ಬರ್ಡೇ ಅಂಜು. To you, ಅಂಜು. Happy birthday to you. ಹ್ಯಾಪಿ ಬರ್ಡೇ ಟು ಯು ಅಂಜು. ಮಗು ಬರ್ತಾರೆ. ಏನು ಕೇಕಲ್ಲಿ ಏನು ಹೇಳಿದೆ? ಒಂದ್ಸಿ ಚಾರ್ವಿಕ್ ಫುಲ್ ಕವರು. ಮಲ್ಬಾರ್ ಗೋಲ್ಡ್ ಅಂತ ಥ್ಯಾಂಕ್ ಯು. ಎಂಗೇಜ್ಮೆಂಟ್ ಆಗೋಗ್ಬಿಡ್ತಾ? ನೀಲ್ ಡೌನ್ ಮಾಡಲಿ ಬೊಗ್ಗಕ್ಕೇನು. ಇದ್ರಾಗ ಆಡಕತ್ತ. ಎಸ್ ಅಲ್ಲ ಇರು ಸುಮ್ಮನೆ ಇಟ್ಕೊಳ್ಳೋದು ಬ್ಲಿಂಕ್ ಆಯ್ತದೆ ಅಂತ ಹಾಕ್ತೀರಿ. ಅಲ್ಲ ಸ್ಕ್ರೀನ್ ಗೊತ್ತಿಲ್ಲ. ಇರಿ 1XL ತೆಗಿತೀನಿ. ಹಾಂ 1XL ಫುಲ್ ವೀಡಿಯೋಗೆ, ಫೋಟೋಗೆ 2X ಇರಿ. ಆ್ಯಂಡ್ ಎಲ್ರಿಗೂ ಕೇಕ್ನ ತಿನ್ನಿಸ್ದೆ. ಲೇಪು ಹೇಳ್ತಾ ಇದ್ದ ಕೇಕ್ ತಿನ್ನೋದು ಬಿಟ್ಟು ಗಿಫ್ಟ್ನ ತಗೋ ಅಂತ ಹೇಳ್ಬಿಟ್ಟು. ಸೊ ನನ್ನ ಬರ್ತ್ಡೇ ಈ ವರ್ಷಕ್ಕೆ 26 ತುಂಬಿ 27ನೇದು. ಸೊ 27 ಗಿಫ್ಟ್ನ ಅವನು ನನಗೆ ಕೊಟ್ಟ. ಆ್ಯಂಡ್ ಅದರಲ್ಲಿ ರೋಸ್ ಆ್ಯಂಡ್ ರಿಂಗ್ ಆ್ಯಂಡ್ ನೆಕ್ಸ್ಟು ಒಂದು ಫ್ರೇಮ್ ಕೊಟ್ಟ. ತುಂಬ ದೊಡ್ಡದಾಗಿತ್ತು. ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಫ್ರೇಮ್ನ ಈಸ್ಕೊಂಡಿರೋದು. ಒಬ್ಬರು ನನಗೆ ಗಿಫ್ಟಾಗಿ ಕೊಟ್ಟಿರೋದು ಅದು ನಮ್ಮ ಹುಡುಗ ಮಾತ್ರ. ಆ್ಯಂಡ್ ನನ್ನ ಮನೇಲಿ ಯಾವುದೆಲ್ಲ ಫ್ರೇಮ್ ಇದೆ ಫೋಟೋದು ಅವನದೇನೆ ಜಾಸ್ತಿ ಅವನೇ ಕೊಟ್ಟಿರೋದು. ನಾವು ಗೊತ್ತಲ್ಲ ಹುಡುಗಿರು ಎಷ್ಟೇ ಸಕ್ಕತ್ತಾಗಿರೋ ಗಿಫ್ಟ್ ಕೊಟ್ಟರು ಇದಕ್ಕೆ ಎಷ್ಟು ಕೊಟ್ಟೆ, ಯಾಕೆ ಇಷ್ಟು ಖರ್ಚು ಮಾಡಿದೆ ಅನ್ನೋದು ನಮ್ಮ ಹತ್ರ ಬಿಡೋದಿಲ್ಲ. ಸೊ ನಾನು ಅದೇ ಕೇಳಿದ್ದು. ಅದಕ್ಕೆ ಅವ್ನು ಬೈದ, ಎಷ್ಟೋ ಸುಮ್ಮನೆ ಇರು ಬರ್ತಾರೆ ಈಸ್ಕೊ ಅಂತ ಹೇಳಿದ. ತಾಂಡ್ ಹೋಗ ನಿಂದೆ ಅದು, ಹೋಗ ನಿಂದೆ, ಆರ್ಟ್ ನಿಂದೆ. ಓಕೆ ಹಾಂ 12 13 ಅಲ್ಲ ಕಣ್ಲ ಗಿಫ್ಟ್. ಅಂದರೆ ಅವಳ ಬರ್ಡೇ ಎಷ್ಟು, ನೀನು ಕೊಡ್ತಿರೋದೆಷ್ಟು? ಸೊ ಎಲ್ಲ ಗಿಫ್ಟನ್ನ ಈಸ್ಕೊಂಡೆ. ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ತುಂಬ ಇತ್ತು. ಹಾಗೆಯೇ ನೋಡಿ ಇಷ್ಟು ಗಿಫ್ಟ್ನ ಒಂದೇ ಸತಿ ಕ್ಯಾರಿ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಅಣ್ಣ ನೋಡಿ ಏನು ಮಾಡ್ತಾ ಇದ್ದಾರೆ, ಬ್ಯಾನರ್ನ ಬಿಚ್ಕೊಳ್ಳಿ ಅಂತ ಹೇಳಿದೆ, ಅದನ್ನೇ ನನ್ನ ತಲೆ ಮೇಲೆ ಇಟ್ಟಿದ್ದಾರೆ. ಅವಮಾನ ಇಲ್ಲ ಗೈಸ್, ನಿಮ್ಮ ತಂಗಿ ಬ್ಯಾನರ್ ಬೇಕಂದ್ರೆ ತಲೆ ಮೇಲೆ ಇಟ್ಟಿದ್ದೀವಿ ಬ್ಯಾನರ್. ಸೊ ಎಗೇನ್ ಬ್ಯಾಕ್ ಟು ಹೋಮ್. ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಫೇಸ್ನ ವಾಶ್ ಮಾಡ್ಕೊಬೇಕು. ಫುಲ್ಲು ಲೆಟ್ಸ್ ವಾಶ್ ಮಾಡಿ ಫೇಸ್ 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 ಅವ್ರಿಗೋಸ್ಕರ ಪಿಕ್ಚರ್ ಅಭಿ ಬಿ ಬಾಕಿ. ನಾಳೆ ನಾನು ನನ್ನ ಒಂದು ಗಿಫ್ಟ್ನೆಲ್ಲ ಓಪನ್ ಮಾಡ್ತೀನಿ. 27ಗೆ ನಾನು ಕಾಲಿಡ್ತಾ ಇದ್ದೀನಿ. 26 ಕಂಪ್ಲೀಟ್ ಆಗಿದೆ. ಸೊ ಫಸ್ಟು ಫೇಸ್ನ ಕ್ಲೀನ್ ಮಾಡ್ಕೊಳ್ಳೋಣ.
ನಾನು ಇನ್ನೊಂದು ಮೊಬೈಲು ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಗೈಸ್. ಸಖತ್ ವೀಡಿಯೋಸ್ ಮಾಡ್ತೀನಿ, ಅಪ್ಲೋಡ್ ಮಾಡಲ್ಲ, ಹಂಗೆ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ. ನೋಡಿ ಇಷ್ಟು ಮೇಕಪ್ ಮೆತ್ಕೊಂಡಿದ್ದೀನಿ. ಗೈಸ್ ಇದೆ ರಿಯಲ್ ಫೇಸ್ ನೋಡಿ ಹೆಂಗೆ ವರ್ಕ್ ಹೊಡಿತಾ ಇದ್ದಾರೆ. ಇಷ್ಟು ನನ್ನ ಬರ್ತ್ಡೇ ಬ್ಲಾಗ್. ಹಾಗೆಯೇ ನೆಕ್ಸ್ಟ್ ಡೇ ನಾನು 19th ಮಾರ್ನಿಂಗ್ ಆದಮೇಲೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಫುಡ್ನೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ವಿ. ಆ್ಯಂಡ್ ಆ ಫುಡ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಗಳಾಯಿತು ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಲೈವ್ ಆಗಿ. ಹಾಗೆಯೇ ಫುಡ್ನೆಲ್ಲ ಹೀಗೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಹಾಗೆಯೇ ವಾಚ್ಮ್ಯಾನ್ಸ್ ಯಾರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಆದಷ್ಟು ಬಡವರು ಯಾರಿದ್ದಾರೆ ಅವರಿಗೆ ನಾವು ನೋಡಿ ತಲುಪಿಸಿದ್ವಿ. ಜೊತೆಗೆ ನನ್ನ ಒಂದು 100K ಕಂಪ್ಲೀಟ್ ಆದರೆ ನಾನು ಸೀರೆಗಳನ್ನ ತಂದಿದ್ದೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು. ಸೊ ಆ ಸೀರೆಗಳನ್ನ ಈಗಲೇ ಕೊಟ್ಬಿಡೋಣ, ನನ್ನ ಬರ್ತಡೆಗೆ ಒಂದೊಳ್ಳೆ ಮೀನಿಂಗ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡೋರಿಗೆ ಸೀರೆಗಳನ್ನ ನಾನು ಅಲ್ಲೇ ಹಂಚಿಬಿಟ್ಟೆ. ಸೊ ಊಟ ಇಸ್ಕೊಳ್ಳುವಾಗ ಖುಷಿಗಿಂತ ಹೆಣ್ಮಕ್ಳು ಸೀರೆ ಇಸ್ಕೊಳ್ಳುವಾಗ ತುಂಬ ಖುಷಿಪಟ್ಟರು. ಅವರ ಒಂದು ನಗು ನೋಡಿ ನನಗೂ ಕೂಡ ತುಂಬ ಖುಷಿ ಆಯಿತು. ಅವರಲ್ಲಿ ಸ್ಮೈಲ್ನ ತರಿಸ್ತೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು. ಹಾಗೆಯೇ ಕನ್ಸ್ಟ್ರಕ್ಷನ್ ಎಲ್ಲೆಲ್ಲ ಮಾಡ್ತಾಯಿದ್ರೆ ಅಲ್ಲಿ ಈ ಥರ ಫ್ಯಾಮಿಲಿಗಳಿತ್ತು, ಅಲ್ಲೆಲ್ಲ ಹೋಗ್ಬಿಟ್ಟು ಊಟನ ಕೊಟ್ಟು ಬಂದೆ. ಆ್ಯಂಡ್ ಇದೇ ನೋಡಿ ನನ್ನ ಒಂದು 27 ಗಿಫ್ಟು, ಇಲ್ಲೇ ನೋಡ್ಕೊಂಬಿಡಿ. ಆ್ಯಂಡ್ ಓಪನ್ ಮಾಡುವಾಗ ನಮ್ಮಲ್ಲಿರುವಂತಹ ರಿಯಾಕ್ಷನ್ಸ್ ಏನೆಲ್ಲ ಇದೆ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರ್ತಾ ಇದೆ. ಆ್ಯಂಡ್ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ.